ಭೂಮಿ ತಗೋಬೇಕು, ಮನೆ ಇಲ್ಲ ಅಂದವ್ರಿಗೆ ಮನೆ ಮಾಡ್ಕೊಟ್ಟೋಳೆ, ಜಾಗ ತಗೋಬೇಕು ಅನ್ನೋರ್ಗೆ ಜಾಗ ತಗೊಟ್ಟೋಳೆ. ಕಚ್ಚಾಟ ನಮ್ಮ ಮನೆಯಲ್ಲಿ ನಮ್ಗೆ ಜಗಳ ಒಂದ್ ಸಮಸ್ಯೆ ಅದೇ ಅಮ್ಮ ಅಂತ ಕೇಳ್ಕ ಬಂದವ್ರಿಗೆ ಏನೇನ್ ಪರಿಹಾರ ಕೊಟ್ಟಿ ಅವ್ರಿಗೆ ಅದೇ ತರ ನೆರವೇರಿಸ್ಕೊಟ್ಟು ಇವತ್ತು ಒಂದು ಸ್ಥಾನದಲ್ಲಿ ಕೂತಾರೆ. ಇಂತ ಕೆಲಸ ಅಂತ ಯಾರು ಬೇಡಿ ಬಂದಿರ್ತಾರೆ ಆ ಕೆಲಸದ ಬಗ್ಗೆ ಅಮ್ಮನವರು ಸದಾ ಭಕ್ತರು ಕೇಳಕ್ಕೂ ಮೊದಲು ಅವರೇ ಕರೆದು ವಾಗ್ದಾನವನ್ನ ಕೊಡ್ತಾರೆ. ಅಮ್ಮನವರು ಇಲ್ಲಿ ಆ ಕಷ್ಟಗಳು ನಮಗೆ ತೀರ್ತು ಅಂತ ಬಂದು ಭಕ್ತರ ಸಂತೋಷದಿಂದ ಈ ಕ್ಷೇತ್ರದಲ್ಲಿ ಹೇಳ್ತಾರೆ. ಒಂದು ಶಕ್ತಿ ದೇವತೆಗೆ ಶಕ್ತಿ ಬರುವಂತ ಹೋಮವನ್ನೇ ಪ್ರತಿಂಗಿರ ಹೋಮ. ಜನಗಳ ಕಷ್ಟ ಪರಿಹಾರ ಆಗಬೇಕು, ಸಂತಾನ ಇಲ್ಲದೆ ಇದ್ದವರಿಗೆ ಸಂತಾನ ಭಾಗ್ಯ ಕರುಣಿಸಲಿ, ಶತ್ರುಗಳ ಬಾಧೆ ಜಾಸ್ತಿ ಇರೋರಿಗೆ ಶತ್ರು ನಿವಾರಣೆ ಆಗಲಿ, ಅಥವಾ ಮನೆಯಲ್ಲಿ ಕಷ್ಟ ಕಾರ್ಪಣ್ಯಗಳು ಬರುವಂತದ್ದು ಸಹಜ, ಅಂತದ್ದು ನಿರ್ಮೂಲನೆ ಆಗಲಿ ಅಂತೇಳಿ ಪ್ರತಿಂಗಿರ ಹೋಮವನ್ನ ಮಾಡ್ತೀವಿ. ಬಾಲಾಮುಖಿ ಶ್ರೀ ತ್ರಿಪುರ ಸುಂದರಿ ಉತ್ತನಳ್ಳಿಯಮ್ಮ, ಆದಿಶಕ್ತಿ ಶ್ರೀ ಜಗದೋದ್ಧಾರಿಣಿ ಭಕ್ತರ ಸಿರಿದೈವ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಜ್ವಾಲಾಮುಖಿ ತ್ರಿಪುರ ಸುಂದರಿ ಉತ್ತನಹಳ್ಳಿ ಅಮ್ಮ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯ ಕ್ಷೇತ್ರ. ಈ ದೇವಸ್ಥಾನ ಇರುವುದು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಸೇನಾಪತಿ ಹಳ್ಳಿ ಗ್ರಾಮದಲ್ಲಿದೆ. ಮೈಸೂರಿನಿಂದ 25 ಕಿಲೋಮೀಟರ್, ಮಂಡ್ಯದಿಂದ 25 ಕಿಲೋಮೀಟರ್, ಮಳವಳ್ಳಿಯಿಂದ 25 ಕಿಲೋಮೀಟರ್ ಸಮೀಪದಲ್ಲಿದೆ. ನಮಸ್ಕಾರ. ನಾವು ಬಾಳಪ್ಪ ಗುರೂಜಿ ಅಂದ್ಬಿಟ್ಟು ಇಲ್ಲ ಪಕ್ಕದಲ್ಲಿ ಗೊರವನಹಳ್ಳಿ ಆದಿಶಕ್ತಿ ಶಕ್ತಿಪೀಠವನ್ನು ಮಾಡಿಕೊಂಡು ಅಲ್ಲಿ ತುಂಬ ಶಕ್ತಿ ದೇವತೆಗಳನ್ನ ಆರಾಧನೆಯನ್ನು ಮಾಡೋದೇ ನಮ್ಮ ಕೆಲಸ. ಸಾನಪತ್ತಳ್ಳಿ ಅಂತ ಗ್ರಾಮ. ಈ ಗ್ರಾಮದಲ್ಲಿ 3 ವರ್ಷಗಳ ಹಿಂದೆ ಇಲ್ಲಿ ಚಾಮುಂಡೇಶ್ವರಿ ದೇವಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಅಲ್ಲಿಂದ ಇಲ್ಲಿವರೆಗೆ ಪ್ರತಿಂಗಿರ ಹೋಮವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿಂಗಿರ ಹೋಮವನ್ನು ಯಾಕೆ ಮಾಡಬೇಕು ಅಂದರೆ, ಒಂದು ಶಕ್ತಿ ದೇವತೆಗೆ ಶಕ್ತಿ ಬರುವಂಥ ಹೋಮವನ್ನೇ ಪ್ರತಿಂಗಿರ ಹೋಮ. ಏಕೆಂದರೆ ಆ ಹೋಮಕ್ಕೆ ಕಾಳು ಮೆಣಸು ಮತ್ತು ಮೆಣಸಿನಕಾಯಿ ಇಷ್ಟಭಾರತವಾಗಿ ಯಾವುದು ಸ್ಟ್ರಾಂಗ್ ಇರುತ್ತೋ ಅಂಥದನ್ನು ಹಾಕಿ ನಾವು ಹೋಮವನ್ನು ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂತಂದರೆ, ಶಕ್ತಿ ಬರುವಂಥದ್ದು ಅಮ್ಮನಿಗೆ ಅದರಲ್ಲೇ. ಜನಗಳ ಕಷ್ಟ ಪರಿಹಾರ ಆಗಬೇಕು. ಯಾಕೆ ಪರಿಹಾರವಾಗಬೇಕು ಅಂದರೆ, ಅಮ್ಮನಿಗೆ ಶಕ್ತಿ ತುಂಬಿದ್ರೆ ತಾನೇ ನಾವು ಪರಿಹಾರ ಮಾಡ್ಕೊಳ್ಳೋಕೆ ಸಾಧ್ಯ. ಸಂತಾನ ಇಲ್ಲದೆ ಇದ್ದವ್ರಿಗೆ ಸಂತಾನ ಭಾಗ್ಯ ಕರುಣಿಸಲಿ, ಶತ್ರುಗಳ ಬಾಧೆ ಜಾಸ್ತಿ ಇರೋರಿಗೆ ಶತ್ರು ನಿವಾರಣೆ ಆಗಲಿ, ಅಥವಾ ಮನೆಯಲ್ಲಿ ಕಷ್ಟ ಕಾರ್ಪಣ್ಯಗಳು ಬರುವಂಥದ್ದು ಸಹಜ, ಅಂಥದ್ದು ನಿರ್ಮೂಲನೆ ಆಗಲಿ ಅಂತೇಳಿ ಪ್ರತಿಂಗಿರ ಹೋಮವನ್ನು ಮಾಡ್ತೀವಿ. ಯಾರು ಆ ಪ್ರತಿಂಗಿರ ಹೋಮದಲ್ಲಿ ಭಾಗಿಯಾಗಿ ಅಂಥ ಹೋಮವನ್ನು ಪುಣ್ಯ ಸ್ಥಳದಲ್ಲಿ ನಾವು ಪಡ್ಕೋತೀವೋ ಆ ಕಷ್ಟಗಳ ಪರಿಹಾರವಾಗುತ್ತೆ. ಅಮ್ಮನ ಮಹಿಮೆಯಿಂದ ಯಾರು ಕಷ್ಟ ಅಂತ ಬರ್ತಾರೋ ಆ ಕಷ್ಟವನ್ನು ಪರಿಹಾರ ಮಾಡೋದೇ ದೇವಿಯ ಪ್ರಾರ್ಥನೆ. ಅಮ್ಮ ಬಂದು 12 ವರ್ಷ ಆಯಿತು. ಉತ್ನಾಳಮ್ಮ ಬಂದು 4 ವರ್ಷ ಆಯಿತು. ಬಂದು ಅಮ್ಮ ಮಾಮೂಲಿ ಸಣ್ಣ ಪುಟ್ಟ ವ್ಯವಹಾರದಲ್ಲಿ ಒಳಗಡೆನೆ ಕುತ್ಕೊಂಡು ಹೇಳ್ತಾ ಇದ್ರು. ಆಮೇಲೆ ಬರುವಂಥ ಭಕ್ತಾದಿಗೆಲ್ಲ ನನಗೆ ಸ್ವಲ್ಪ ಒಳ್ಳೇದಾಯ್ತು ಅಂದ್ಕೊಂಡು ಅವರೇ ಇಷ್ಟೆಲ್ಲ ವಿಸ್ತಾರ ಮಾಡಿಕೊಟ್ರು. ಇವಾಗೆಲ್ಲ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಬಿಟ್ಮೇಲೆ ಬೆಂಗಳೂರಿಂದ ಎಲ್ಲ ಕಡೆಯೂ ಬಂದು, ಬೆಂಗಳೂರು, ಮೈಸೂರು, ಚಾಮರಾಜನಗರ ಆ ಕಡೆ ಸೈಡೆಲ್ಲ ಬಂದು ಒಳ್ಳೇದಾಯ್ತು ಇವಾಗ ನಮಗೂ ಅಂದ್ಕೊಂಡು ಎಲ್ಲರೂ ಈಗ ಮತ್ತಷ್ಟು ಜನ ಜಾಸ್ತಿಯಾಗಿ ಬಂದು ಸೇವೆ ಮಾಡ್ಕೊ ಹೋಯ್ತಾ. ಸರ್ವಮಂಗಳ ಮಾಂಗಲ್ಯೆ
ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಈ ಶುಭ ದಿನ ಆಷಾಢ ಮಾಸದ ಶುಕ್ರವಾರ ದಿನ ಈ ಚಾಮುಂಡೇಶ್ವರಿ ಅಮ್ಮನವರು ಪ್ರತ್ಯಂಗಿರ ಹೋಮವನ್ನು ಮಾಡಿದ್ದೇವೆ. ಪ್ರತ್ಯಂಗಿರ ಹೋಮದ ಉದ್ದೇಶ ಏನಂತಂದರೆ ವಾಮಾಚಾರ, ಮಾಟ ಮಂತ್ರ, ಹಣಕಾಸಿನ ಸಮಸ್ಯೆ, ಪ್ರೀತಿ ಪ್ರೇಮ ಸಮಸ್ಯೆ ಎಲ್ಲದರಲ್ಲೂ ಪರಿಹಾರ ಆಗ್ತದೆ. ಶತ್ರುಗಳ ಬಾಧೆಯಿಂದ ಪರಿಹಾರ ಆಗ್ತದೆ ಮತ್ತು ಜನಗಳ ದೃಷ್ಟಿಯಿಂದ ಪರಿಹಾರ ಆಗ್ತದೆ. ಅಮ್ಮನವರ ಹೋಮದಲ್ಲಿ ಪಾಲ್ಗೊಂಡವರಿಗೆಲ್ಲ ಧನ ಧಾನ್ಯ ಸಂಪತ್ತು ಲಭಿಸ್ತದೆ ಮತ್ತು ಅಮ್ಮನವರ ಅನುಗ್ರಹ ಸದಾಕಾಲ ಇರ್ತದೆ. ಚಾಮುಂಡೇಶ್ವರಿ 12 ವರ್ಷಕ್ಕೆ ಬಂದರು. ಇವಾಗ 14 ವರ್ಷ ಆಯಿತು. ಬಂದು ನಂಗೆ ದೇವಸ್ಥಾನ ಬೇಕು ಅಂತ ಕೇಳಿದ್ರು. ಅವಾಗ ಸ್ವಲ್ಪ ಚಿಕ್ಕದಾಗಿ ಮಾಡ್ದೋ. ಉತ್ನಳಮ್ಮ ಬಂದು ನಮ್ಮ ಅಕ್ಕಮ್ಮಂಗೆ ದೊಡ್ಡದಾಗಿ ನಾನು ಮಾಡಬೇಕು, ಸದ್ಯಕ್ಕೆ ಇಷ್ಟನ್ನು ಮಾಡಿಸ್ತೀನಿ ಅಂದ್ಬಿಟ್ಟು ಉತ್ನಳಮ್ಮರು ಬಂದು ಇಷ್ಟಾಗ್ಲ ಕಟ್ಸ್ಕೊಟ್ರು ವಿಸ್ತಾರವಾಗಿ. ಇವಾಗ ಮೊದಲನೇ ಆಷಾಢಕ್ಕೆ ಮೊದಲನೇ ಸ್ವಲ್ಪ ಇದರಲ್ಲಿ ಕಟ್ಸ್ಕೊಳ್ತೀನಿ ಅಂತ ಹೇಳಿದ್ರು. ಹಂಗೆ ಓಪನ್ ಮಾಡಿದ್ರು. ಈಗ 4 ವರ್ಷಕ್ಕೆ ಮತ್ತೆ ಓಪನ್ ಮಾಡಿಸ್ಕೊಂಡು ಹೋಯ್ತಾರೆ. ಮತ್ತು 2ನೇ ಆಷಾಢಕ್ಕೆ 3ನೇ ಆಷಾಢಕ್ಕೆ ಅದು ಹೋಮದ್ದು ಹೆಂಗೆ ಡೇಟ್ಗಳು ಬೀಳ್ತವೆ ಆ ಥರ ನಾವು ಮಾಡ್ಕೊಂಡು ಹೋಗ್ತೀವಿ. ಮಾಮೂಲಿ ನವರಾತ್ರಿ ಬಂದಾಗ ಮರಿ ಊಟ ಮಾಡಿ ಉತ್ನಳಮ್ಮಂಗೆ ಮಾಡ್ತೀವಿ. ನಮ್ಮ ಶ್ರೀ ಜ್ವಾಲಾಮುಖಿ ತ್ರಿಪುರ ಸುಂದರಿ ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರದಲ್ಲಿ ಅಮ್ಮನವರಿಗೆ 3ನೇ ವರ್ಷದ ವಾರ್ಷಿಕೋತ್ಸವ ಇಂದು ಜರುಗಿದೆ. ಈ ಕ್ಷೇತ್ರದಲ್ಲಿ ಅಮ್ಮನವರಿಗೆ 3ನೇ ವರ್ಷ ಇಂದಿಗೆ ಶ್ರೀ ಡಾಕ್ಟರ್ ಬೋಳಪ್ಪ ಗುರೂಜಿ ಅವರ ನೇತೃತ್ವದಲ್ಲಿ ಅಮ್ಮನವರ ಪ್ರತಿಷ್ಠಾಪನೆ ಆಯಿತು. ಇಂದು ಅವರಿಂದಲೇ ಪೂಜೆ ಕಾರ್ಯಕ್ರಮಗಳು ಕೈಗೊಂಡಿದ್ದೇವೆ. ಇಂದು ಅಮ್ಮನವರಿಗೆ ಪ್ರತ್ಯಂಗಿರ ಹೋಮವನ್ನು ಕೂಡ ನಡೆಸಿದ್ದೇವೆ. ಈ ಕ್ಷೇತ್ರಕ್ಕೆ ಬರುವ ಭಕ್ತರ ಕಷ್ಟ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಅಮ್ಮನವರು ಈ ಕ್ಷೇತ್ರದಲ್ಲಿ ಬಂದು ನೆಲೆಸಿದ್ದಾರೆ. ಬೇಡಿ ಬಂದ ಭಕ್ತರ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ಕಳೆದು ಬೇಡಿ ಬಂದಂಥ ಭಕ್ತರಿಗೆಲ್ಲರಿಗೂ ಈ ಕ್ಷೇತ್ರದಲ್ಲಿ ಸನ್ಮಂಗಳವನ್ನು ಉಂಟು ಮಾಡುತ್ತಿದ್ದಾರೆ. ಯಾವುದೇ ಕಷ್ಟವನ್ನು ಒತ್ತಿ ಬಂದರೂ ನಮ್ಮ ಈ ಕ್ಷೇತ್ರದಲ್ಲಿ ಎಲ್ಲವನ್ನೂ ತಾಯಿ ನೆರವೇರಿಸುತ್ತಿದ್ದಾರೆ. ತಾಯಿ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವರು ಈ ಕ್ಷೇತ್ರದಲ್ಲಿ ಎಲ್ಲ ಭಕ್ತರನ್ನು ಒಗ್ಗೂಡಿಸಿಕೊಂಡು ಎಲ್ಲರನ್ನೂ ಒಂದು ದಾರಿ ಮಾರ್ಗದಲ್ಲಿ ತೆಗೆದುಕೊಂಡು ಬರ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಸದಾಕಾಲ ಹೀಗೆ ಎಲ್ಲರೂ ಬಂದು ನಿಂತು ಅಮ್ಮನವರನ್ನು ಆರೈಕೆಗೆ ಪಾತ್ರರಾಗಬೇಕು ಅಂತ ಕೇಳ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ಕ್ಷೇತ್ರದಲ್ಲಿ ಎಲ್ಲ ಹೋಮವನ್ನು ನಮಗೋಸ್ಕರವಲ್ಲ, ಇಡೀ ಭಕ್ತ ಸಮೂಹಕ್ಕೆ ಗ್ರಾಮದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಹೋಮಗಳನ್ನು ನಡೆಸ್ತಾ ಇದ್ದೇವೆ. ಇದನ್ನು ಮುಂದೆನೂ ಹೀಗೆ ನಡೆಸೋಕ್ಕೆ ಅಮ್ಮನವರು ನಮಗೆ ಆಯುರಾರೋಗ್ಯ ಆಯುಸ್ಸುಗಳನ್ನು ಕರುಣಿಸಿ ಎಲ್ಲರನ್ನೂ ಕಾಪಾಡಲಿ ಅನ್ನೋದೇ ನಮ್ಮ ಆಶಯ. ಇಲ್ಲಿ ಮೊದಲು ವಿಗ್ರಹ ಇರಲಿಲ್ಲ. ಒಂದು ಉತ್ನಳ್ಳಿ ಅಮ್ಮ ಅಂದ್ಬಿಟ್ಟು ಒಂದು ಉದ್ಭವ ಕಲ್ಲನ್ನು ಇಟ್ಕೊಂಡು ಪೂಜೆ ಮಾಡ್ತಿದ್ರು. ಅವ್ರಿಗೆ ಈಗ 3 ವರ್ಷಗಳ ಹಿಂದೆ ವಿಗ್ರಹವನ್ನು ಸ್ಥಾಪನೆ ಮಾಡಿದ್ವಿ. ಅಲ್ಲಿಂದ ಇಲ್ಲಿವರೆಗೂ ವರ್ಷ ಹಂತವಾಗಿ ಪೂಜೆ ಇರ್ಬೋದು ಅಥವಾ ಜನಗಳಿರ್ಬೋದು, ಆ ಜನಗಳ ಸಂಗಣಿಕೆ ಜಾಸ್ತಿ ಆಗ್ತದೆ. ಸಂಗಣಿಕೆ ಜಾಸ್ತಿ ಆಗೋದು ಯಾಕೆ ಅಂತಂದರೆ, ಕಷ್ಟ ಪರಿಹಾರ ಆದಾಗ ಒಬ್ರಿಗಾದಾಗ ಇನ್ನೊಬ್ರು ಹೇಳ್ತಾರೆ. ಅವರಿಂದ ಚೈನ್ ಸಿಸ್ಟಮ್ ಇದು. ಯಾಕೆಂದರೆ ಎಲ್ಲೂ ಒಳ್ಳೆಯದಾಗಲಿಲ್ಲ ಅಂದರೆ ಎಲ್ಲೂ ಜನ ಸೇರಲ್ಲ. ಏಕೆಂದರೆ ಯಾವುದೇ ವ್ಯಕ್ತಿ ಏನೇ ಮಾಡಬೇಕಾದ್ರೂ ಜನಬಲ ಇದ್ರೇ ಅಥವಾ ದೇವಬಲ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ದೇವಬಲ ಜನಕ್ಕೆ ಜಾಸ್ತಿ ಆದಷ್ಟು ಆ ದೇವಿಗೆ ಭಕ್ತಾದಿಗಳು ಜಾಸ್ತಿ ಆಗ್ತಾರೆ. ಇವ್ರದ್ದು ಇನ್ನೂ ಈ ಜನಗಳು ಇನ್ನೂ ಸಾಕಷ್ಟು ಬಂದು ಆ ಭಗವಂತನ ಕೃಪೆಗೆ ಅಂದರೆ ಆ ದೇವಿ ಕೃಪೆಗೆ ಪಾತ್ರರಾಗಿ ಈಗ ಚಿಕ್ಕದು ಒಂದು ದೇವಸ್ಥಾನವನ್ನು ಮಾಡಿಕೊಂಡು ಇಷ್ಟು ವಿಜೃಂಭಣೆಯಿಂದ ಅನ್ನ ಸಂತರ್ಪಣೆ ಇರ್ಬೋದು ಅಥವಾ ಬಂದಂಥ ಜನಕ್ಕೆ
ಇದು ಸುಧಾರಿಸೋದಿದೆಯಲ್ಲ ಆ ಜನಗಳ ಬಲ ಮತ್ತು ಜನಗಳಿಗೆ ದೇವಿ ಬಲ ಇಲ್ಲ ಅಂತಂದರೆ ಅದು ಪರಿಹಾರವಾಗುವುದಿಲ್ಲ. ಬೆಂಗಳೂರವರು ಸೀನಣ್ಣ ಅಂತ ಮಗಳು ಮದುವೆಗೆ ಬಂದು 2 ವಾರ ಕೇಳಿದ್ರು. ಅವ್ರು 2 ವಾರ ಕೇಳ್ಕೋದ ನಂತರ 3 ತಿಂಗಳ ಟೈಮ್ ತೊಗೊಂಡ್ರು. ಅವ್ರಿಗೆ 3 ತಿಂಗಳ ನಂತರ ಕರೆಕ್ಟಾಗಿ ಅವ್ರ ಹೆಣ್ಮಗಳಿಗೆ 2ನೇ ಮಗಳಿಗೆ ಮದುವೆ ಆಯಿತು. ಇವತ್ತಿನ ಒಳಗಡೆ ಅಮ್ಮನ ಅಲಂಕಾರ ಎಲ್ಲನೂ ಅವರ ಮಗ ಅವರ ತಮ್ಮ ಎಲ್ಲ ಸೇರಿಕೊಂಡು ರಾತ್ರಿ ಎಲ್ಲ ಉತ್ನಳಮ್ಮನ ಅಲಂಕಾರ ಮಾಡಿದ್ರು. ಬೆಳಗ್ಗೆಲ್ಲ ಅಭಿಷೇಕ ಮಾಡಿ ಫುಲ್ ಖರ್ಚೆಲ್ಲ ವಹಿಸ್ಕೊಂಡು ಸೀನಣ್ಣ ಅವರೆಲ್ಲ ಇವತ್ತು ನಿಂತ್ಕೊಂಡು ಮಾಡಿಕೊಡ್ರು. ಇವಾಗ ಅವ್ರ ಮಗನ ಮದುವೆ ಸ್ವಲ್ಪ ಅವ್ರಿಗೆ ಮನೆ ಅವ್ರ ಹೂವು ವ್ಯಾಪಾರ ಮಾಡ್ತಾರೆ, ಎಲ್ಲ ಗ್ರ್ಯಾಂಡಾಗಿ ನಮಗೆ ಆಗಬೇಕು ಅಂತ ಕೇಳ್ಕೊಂಡು ಹೋಗೋರು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮಃ ಅಂತ ಹೇಳ್ತಾ 2 ಮಾತನ್ನು ಆಡೋದಕ್ಕೆ ಇಷ್ಟಪಡ್ತೀನಿ. ಇವತ್ತೊಂದು ದಿನ ಏನಪ್ಪ ಅಂತಂದರೆ ಆಷಾಢ ಶುಕ್ರವಾರ, ಮೊದಲನೇ ಆಷಾಢ ಶುಕ್ರವಾರ. ಈ 2025 ಇಸ್ವಿನಲ್ಲಿ ಈ ಒಂದು ಪ್ರಪಂಚದ ಒಂದು ವಿಸ್ಮಯವಾದ ಎಲ್ಲ ಘಟನೆಗಳನ್ನು ಒಂದು ಆಧಾರಿತವಾದ ಒಂದು ವರ್ಷ ಇದು. ಎಲ್ಲ ಈ ಗ್ರಾಮಗಳಲ್ಲಿ, ಪ್ರತಿಯೊಂದು ಊರುಗಳಲ್ಲಿ, ಪ್ರತಿಯೊಂದು ಹಳ್ಳಿಗಳಲ್ಲಿ, ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇವತ್ತು ಆರಾಧನೆಯನ್ನು ಮಾಡ್ತಾಯಿದ್ದಾರೆ ಚಾಮುಂಡೇಶ್ವರಿ. ಇವತ್ತೇನಪ್ಪ ಅಂತ ವಿಶೇಷ ಅಂತಂದರೆ ತಾಯಿ ಚಾಮುಂಡೇಶ್ವರಿಯವರು ಮಹಿಷಾಸುರನ ಮರ್ದನ ಮಾಡಿ ಇವತ್ತು ಆಷಾಢ ಶುಕ್ರವಾರ ದಿನ ತನ್ನ ಒಂದು ವೈಭವದಿಂದ ನಡೆಯುತ್ತಾರೆ. ಮುಂದೊಂದು ದಿನ ಒಂದು ದೇವಸ್ಥಾನವನ್ನು ಮಾಡಿ ಇನ್ನೂ ವಿಜೃಂಭಣೆಯಿಂದ ಈಗ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಸಾವಿರ ಅನ್ನೋದು ಹೋಗಿ ಲಕ್ಷಾನುಗಟ್ಟಲೆ ಜನ ಬಂದು ಆ ಪುಣ್ಯಕ್ಷೇತ್ರ ಯಾವತ್ತಿಗೂ ಈ ಬನ್ನೂರು ಹೋಬಳಿಲಿ ಏನಾಗುತ್ತೆ ಅಂದರೆ ದೇವಾಲಯಗಳ ತವರೂರು ಅನ್ನೋದೇ ಸಾನಪತಳಿ ಅಂತ ಹೇಳ್ತೀವಿ. ಯಾಕೆಂದರೆ ಅವಾಗಿನಿಂದ ಇವತ್ತುವರೆಗೂ ಕೆಲವು ದೇವಾಲಯಗಳು ಕರ್ನಾಟಕದಲ್ಲಿ ಪ್ರಸಿದ್ಧವಾಗಿರೋವಂಥದ್ದು. ಇಲ್ಲಿ ಕೆಲವು ದೇವಸ್ಥಾನಗಳು ಯಾವುದೇ ದೇವಸ್ಥಾನ ಆದರೂ ಅಭಿವೃದ್ಧಿ ಆಗುತ್ತೆ. ಇಲ್ಲಿ ಬಂದು ನಾವೇ ದೇವರನ್ನ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ವಿ 3 ವರ್ಷದಿಂದ. ಇವತ್ತು 3 ವರ್ಷದಿಂದ ಇಲ್ಲಿ ಏನೇ ಶುಭ ಕಾರ್ಯ ಆಗಬೇಕಾದ್ರೂ, ಹೋಮ ಆಗಬೇಕಾದ್ರೂ ಅವರು ನಂಬಿಟ್ಟು ಏನು ಮಾಡೋದಿಲ್ಲ. ಖಂಡಿತವಾಗಿ ಜನಕ್ಕೆ ಒಳ್ಳೆಯದಾಗಲಿ, ಆ ತಾಯಿ ಒಳ್ಳೆಯದಾಗಲಿ, ಅಲ್ಲಿ ಪೂಜೆ ಮಾಡೋಂಥ ಅರ್ಚಕರಿಗೆ ಸಮಾನ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ. ಬಂದಂಥ ಜನಕ್ಕೆ ಅವ್ರ ಕಷ್ಟಗಳ ಪರಿಹಾರವಾಗಿ ಕರ್ನಾಟಕದಂತ ಈ ಅಮ್ಮನ ಹೆಸರು ಮಾರ್ಪಾಡಾಗಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಬಂದಂಥ ಜನಕ್ಕೆ ಯಾವುದೇ ಕಷ್ಟಗಳಿದ್ರೂ ಅದು ಪರಿಹಾರ ಮಾಡಲಿ ಅಂತೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಮಕ್ಕಳಿಲ್ಲ ಅನ್ಕ ಬಂದವ್ರಿಗೆ ಬೇಗ ಮಕ್ಕಳಾಗವೆ, ಮದುವೆ ಆಗಬೇಕು 2 ವರ್ಷ 3 ವರ್ಷದಿಂದ ನೋಡ್ದ ಹುಡುಕ್ತಾ ಎಲ್ಲೂ ಸಿಗಲಿಲ್ಲ ಅಂದವ್ರಿಗೆ ಅಮ್ಮ ಏನು 2 ತಿಂಗಳು 1 ವರ್ಷ 6 ತಿಂಗಳು ಟೈಮ್ ತೊಗೊಳ್ತಾಳೆ. ಅದೇ ರೀತಿ ಮದುವೆ ಮಕ್ಕಳು ಎಲ್ಲ ನಡೆಸ್ಕೊಟ್ಟವಳೆ. ಭೂಮಿ ತಗೋಬೇಕು, ಮನೆ ಇಲ್ಲ ಅಂದವ್ರಿಗೆ ಮನೆ ಮಾಡಿಕೊಟ್ಟವಳೆ. ಜಾಗ ತಗೋಬೇಕು ಅನ್ನೋರಿಗೆ ಜಾಗ ತಗೊಟ್ಟವಳೆ. ಕಚ್ಚಾಟ ನಮ್ಮ ಮನೆಯಲ್ಲಿ ನಮಗೆ ಜಗಳ ಒಂದು ಸಮಸ್ಯೆ ಅದೇ ಅಮ್ಮ ಅಂತ ಕೇಳ್ಕೊ ಬಂದವ್ರಿಗೆ ಏನೇನು ಪರಿಹಾರ ಕೊಟ್ಟು ಅವ್ರಿಗೆ ಅದೇ ಥರ ನೆರವೇರಿಸ್ಕೊಟ್ಟು ಇವತ್ತು ಒಂದು ಸ್ಥಾನದಲ್ಲಿ ಕೂತಾರೆ.
ಇನ್ನು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಅಮ್ಮನಿಗೆ ಒಂದು ನೆಲೆ ಕೊಟ್ಟು ಇನ್ನೂ ಅಭಿವೃದ್ಧಿ ಕೊಟ್ಟು ಗ್ರಾಮದಲ್ಲಿ ನಡ್ಸ್ಕೊ ಹೋಗ್ಬೇಕು. ಅಮ್ಮನಿಗೆ ಶಕ್ತಿ ಅನ್ನೋದಂದರೆ ಈಗ ಸಾಮಾನ್ಯವಾಗಿ ನಮ್ಮ ಮೈಸೂರು ಕೇಳಿರ್ಬೋದು, ಚಾಮುಂಡೇಶ್ವರಿ ದೇವಸ್ಥಾನ. ಇಡೀ ಭಾರತದಲ್ಲೇ ದೇವಸ್ಥಾನ ಚಾಮುಂಡೇಶ್ವರಿ ಅಂದರೆ ನಮ್ಮ ಮೈಸೂರಲ್ಲಿ ಒಂದು ಹೆಸರು. ಅಂಥ ಚಾಮುಂಡೇಶ್ವರಿ ತಾಯಿ ನಮ್ಮಲ್ಲಿ ನೆಲೆಸೋರಲ್ಲಿ ಆ ಶಕ್ತಿ ಏನಿದೆಯೋ ಅಲ್ಲಿಗೆ ಹೋದಷ್ಟು ಎಷ್ಟು ಶಕ್ತಿ ಬರ್ತದೋ ಅಷ್ಟೇ ಶಕ್ತಿ ಇಲ್ಲೂ ಅದೇ. ಆ ತಾಯಿ ಜನಕ್ಕೆ ಒಳ್ಳೇದು ಮಾಡಲಿ. ಈಗ ಸಾಕಷ್ಟು ಜನಕ್ಕೆ ಇಲ್ಲಿ ತುಂಬ ಕಷ್ಟಗಳು ಅನ್ಕೊ ಬಂದವ್ರಿಗೆ ಅದು ಪರಿಹಾರ ಆಗದೆ. ಪರಿಹಾರ ಆಗಲಿಲ್ಲ ಅಂದರೆ ಜನ ಬರಲ್ಲ ಎಲ್ಲೇ ಆದ್ರೂ. ಅಂಥ ಶಕ್ತಿ ಅದೇ. ಜೊತೆಗೆ ಉತ್ನಳ್ಳಿ ಅಮ್ಮ ಅವಳೆ ಜೊತೆಲಿ. ಆ ಉತ್ನಳ್ಳಿ ಅಮ್ಮ ಯಾಕೆ ಅಂತಂದರೆ ಅವರಿಬ್ಬರು ಅಕ್ಕ ತಂಗಿಯರು ಅಂತ ಹೇಳ್ತೀವಿ. ಅಂಥವ್ರು ಇಬ್ಬರೂ ಸೇರಿ ಈ ಗ್ರಾಮಕ್ಕೆ ಒಳ್ಳೇದು ಮಾಡಲಿ, ಜೊತೆಗೆ ಗ್ರಾಮ ಜನತೆಗೆ ಒಳ್ಳೇದು ಮಾಡಲಿ, ಬಂದಂಥ ಜನಕ್ಕೆ ಇನ್ನೂ ಹೆಚ್ಚೆಷ್ಟು ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತ ನಾನು ಹೇಳ್ತೀನಿ. ಆದಿಶಕ್ತಿ ಗುರುಕುಲ ಪೀಠದ ಗುರುಕುಲ ಅಧ್ಯಕ್ಷರಾದಂಥ ಪೀಠಾಧಿಪತಿಗಳು ಗೋಳಪ್ಪ ಗುರೂಜಿಯವರ ಅಧ್ಯಕ್ಷತೆಯಲ್ಲಿ ಇಷ್ಟೆಲ್ಲ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ. ಇವತ್ತು ಆಷಾಢ ಶುಕ್ರವಾರದ ಪ್ರಯುಕ್ತ ಎಲ್ಲ ಪೂಜಾ ಕಾಂಕರ್ಯಗಳು ಮತ್ತು ಹೋಮ ಹವನಗಳು ಮತ್ತು ತಾಯಿಗೆ ಆರಾಧನೆ ವಿಜೃಂಭಣೆಯಿಂದ ಎಲ್ಲ ಉತ್ಸವಗಳು ಎಲ್ಲ ನಡೀತಾ ಇದೆ. ಅನ್ನದಾನ ಕೂಡ ಮಾಡ್ತಾಯಿದ್ವಿ. ಎಲ್ಲ ಏನಂದರೆ ತಾಯಿ ಕೃಪೆಯಿಂದ ಆಗ್ತಾ ಇರೋದು. ಯಾವುದೂ ಅಂದ್ಕೊಂಡಂಗೆ ಆಗಲ್ಲ. ಮನ್ಸ ಏನಾರು ಅನ್ಕೋಬೋದು, ಮನಸ್ಸಲ್ಲಿ ಅನ್ಕೊಂಡಿದ್ದು ಮಾಡ್ಕೊಳ್ಳೋದು ತುಂಬ ಕಷ್ಟ. ಆದರೆ ತಾಯಿ ಕೃಪೆ ಇದೆಯಲ್ಲ ಎಲ್ರಿಗೂ ಸಿಗಲ್ಲ. ಆ ತಾಯಿ ಕೃಪೆಯಿಂದನೇ ಎಲ್ಲ ನಡೆಯೋದು. ನಾವು ನಡಿಬೇಕು ಅಂದರೂ ತಾಯಿ ಕೃಪೆ ಇರಬೇಕು. ತಾಯಿ ಕೃಪೆ ಯಾವತ್ತು ನಿಂತೋಗುತ್ತೋ ಆವಾಗ ನಮ್ಮ ಉಸಿರು ನಿಂತೋಗುತ್ತೆ. ಹಂಗೆ ಏನಂದರೆ ಇವತ್ತು ಎಲ್ಲ ಆಷಾಢ ಶುಕ್ರವಾರದ ಪ್ರಯುಕ್ತ ಎಲ್ಲ ಈ ಕರ್ನಾಟಕದ ಜನತೆಗೆ ನಮ್ಮ ಮತ್ತು ಗುರೂಜಿ ಕಡೆಯಿಂದ ಎಲ್ಲರಿಗೂ ಐಶ್ವರ್ಯ ಅಭಿವೃದ್ಧಿ, ಆರೋಗ್ಯ ಅಭಿವೃದ್ಧಿ ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಮ್ಮನವರ ಪವರ್ ಬಗ್ಗೆ ಹೇಳಬೇಕಂದ್ರೆ ಇಂಥ ಕೆಲಸ ಅಂತ ಯಾರು ಬೇಡಿ ಬಂದಿರ್ತಾರೆ ಆ ಕೆಲಸದ ಬಗ್ಗೆ ಅಮ್ಮನವರ ಸದಾ ಭಕ್ತರು ಕೇಳಕ್ಕೂ ಮೊದಲು ಅವರೇ ಕರೆದು ವಾಗ್ದಾನವನ್ನು ಕೊಡ್ತಾರೆ. ಅಮ್ಮನವರು ಇಲ್ಲಿ ಆ ಕಷ್ಟಗಳು ನಮಗೆ ತೀರ್ತು ಅಂತ ಬಂದು ಭಕ್ತರ ಸಂತೋಷದಿಂದ ಈ ಕ್ಷೇತ್ರದಲ್ಲಿ ಹೇಳ್ತಾರೆ. ಯಾವುದೇ ಕಷ್ಟ ಆಗಲಿ, ವ್ಯಾಜ್ಯ ಒಂದು ಕೋರ್ಟ್ ವ್ಯಾಜ್ಯನೇ ಆಗಲಿ, ಒಂದು ಸತಿಪತಿ ಕಲಹದ ವ್ಯವಹಾರನೇ ಆಗಲಿ, ಇನ್ನೊಂದೇ ಆಗಲಿ, ಯಾವುದೇ ಒಂದು ತೊಂದರೆ ಅಂತಕ್ಕಂಥದ್ದನ್ನು ಅಮ್ಮನವರು ಈ ಕ್ಷೇತ್ರದಲ್ಲಿ ದೂರ ಮಾಡ್ತಾ ಎಲ್ಲರಿಗೂ ಕಷ್ಟಗಳನ್ನು ಕಳೆಯುತ್ತಾ ಬಂದಿದ್ದಾರೆ. ಈ ಕ್ಷೇತ್ರಕ್ಕೆ ಹೆಚ್ಚೆಚ್ಚು ಜನಸಾಗರವು ಬಂದು ಅಮ್ಮನವರ ಕೃಪೆಗೆ ಪಾತ್ರವಾಗಬೇಕೆಂದು ಕೋರಿಕೊಳ್ತಿದ್ದೇವೆ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಜ್ವಾಲಾಮುಖಿ ತ್ರಿಪುರ ಸುಂದರಿ ಉತ್ತನಹಳ್ಳಿ ಅಮ್ಮ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರವನ್ನು ನೀವು ಕೂಡ ಒಮ್ಮೆ ಈ ಪುಣ್ಯಕ್ಷೇತ್ರಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯ ಮುಖಾಂತರ ಆಶಿಸುತ್ತೇವೆ. ಧನ್ಯವಾದಗಳು.
ಕನ್ನಡ.